ನಮಸ್ತೆ. ಟಾಟಾ ಇಂಟ್ರಾ V50 ಗಾಡಿ ಚೆನ್ನಾಗಿದೆ. ಫಸ್ಟು ಅಶೋಕ ಲೇಲ್ಯಾಂಡ್ ಓಡಿಸ್ತಿದೆ. ಸ್ವಲ್ಪ ಅದು ಗಾಡಿ ಕಂಫರ್ಟೇಬಲ್ ಇರಲಿಲ್ಲ, ಸ್ವಲ್ಪ ರೋಲ್ ಆಗೋದು, ಆಮೇಲೆ ಮೈಲೇಜ್ ಸ್ವಲ್ಪ ಇತ್ತು. ಟಾಟಾ ಇಂಟ್ರಾ V50 ಚೆನ್ನಾಗಿದೆ ಗಾಡಿ, ಸೂಪರ್ ಆಗಿದೆ, ಮೈಲೇಜ್ ಚೆನ್ನಾಗಿದೆ, ಲಾಂಗೂ ಚೆನ್ನಾಗಿ ಓಡಿಸ್ಬೋದು. 4 ಇನ್ನೇನು ಬರಲ್ಲ, ಗಾಡಿ ಸೂಪರ್ ಆಗಿದೆ, ಓಡ್ಸೋಕ್ಕೂ ಚೆನ್ನಾಗಿದೆ, ದುಡಿಬೋದು. ಗಾಡಿ ಸೂಪರ್ ಆಗಿದೆ, ಟಾಟಾ ಕಂಪ್ನಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದಕ್ಕೆ ಪುಟ್ರಸ್ಟ್ ಇದೆ, ಒಳಗಡೆನೂ ಒಳ್ಳೆ ಕಂಫರ್ಟಬಲ್ ಇದೆ, ಓಡ್ಸೋಕ್ಕೆ ಸೀಟ್ ಕಂಫರ್ಟಬಲ್ ಇದೆ, ಕೂತ್ಕೊಳ್ಳೋಕ್ಕೆ ಒಳ್ಳೆ ಒಳಗಡೆ ಎಲ್ಲ ವಿಶಾಲವಾಗಿ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. 9.8 ಫೀಟ್ ಬರುತ್ತೆ, ಒಳ್ಳೆ ಲಗೇಜ್ ಚೆನ್ನಾಗಿ ಹೊಡಿಬೋದು, ಕ್ಲೀನಾಗಿ ಹೊಡಿಬೋದು, ಸೂಪರ್ ಆಗಿದೆ. ಕೂತ್ಕೊಳ್ಳೋಕೆ ಒಳ್ಳೆ ಕಂಫರ್ಟಬಲ್ ಇದೆ, ಗೇರು ಫೈನಾಗಿ ಆರಾಮಾಗಿ ಇಲ್ಲೇ ಇದು ಮಾಡ್ಕೋಬೋದು, ಚೆನ್ನಾಗಿ ಇದು ಮಾಡುತ್ತೆ. ಆಮೇಲೆ ಕ್ಲಚ್ಚು, ಕೂತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಓಡ್ಸೋಕೆ ಫುಲ್ ಕಂಫರ್ಟಬಲ್ ಇರುತ್ತೆ. ಕಾರ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಮೈ ನೋವು ಬರಲ್ಲ, ಎಷ್ಟು ದೂರ ಹೋದ್ರೂ ಮೈ ನೋವು ಬರಲ್ಲ. ಎಷ್ಟು ನೀವು ಗಾಡಿನಾಗೆ ಮಿನಿಮಮ್ ಟನ್ನೇಜು 1750 kg ಕೊಟ್ಟಿದ್ದಾರೆ. ಫಸ್ಟ್ ಕಮ್ಮಿ ಇತ್ತು, ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಟನ್ನೇಜು ಚೆನ್ನಾಗಿದೆ, 4 ಟನ್ವರೆಗೆ ಆಗ್ಬೋದು. ನಾನು ಮದ್ಗಿರಿ ಟು ತಮಿಳ್ನಾಡು ಓಡಿಸ್ತೀನಿ, ಲಾಂಗ್ ಹೋಗೋದು ಜಾಸ್ತಿ. ಗಾಡಿ ಓಡಿಸೋದು ಗೊತ್ತಾಗಲ್ಲ, ಸ್ಪಾಡ್ಗೆ ಹೋಗೋದು. ಆಮೇಲೆ ಟನ್ನೇಜು ಅಷ್ಟೇ, ಗಾಡಿನಾಗ ಇಷ್ಟಿದೆ ಅಂತ ಗೊತ್ತಾಗಲ್ಲ, ಖಾಲಿ ಗಾಡಿ ಓಡಿಸಂಗಿದೆ. ಗಾಡಿ ಸೂಪರ್ ಆಗಿದೆ, ಎಲ್ಲರೂ ತಾಳಿ, ಚೆನ್ನಾಗಿದೆ. ಒಂದ್ಸಲಿ ಟ್ರಯಲ್ ಮಾಡಿ ಶೋರೂಮ್ಗೆ ಹೋಗಿ ದಯವಿಟ್ಟು, ಸೂಪರ್ ಆಗಿದೆ ಗಾಡಿ ಮಾತ್ರ. ನಾನು ಫಸ್ಟು ಅಶೋಕ್ ಲೇಲ್ಯಾಂಡ್ ಓಡಿಸ್ತಿದ್ದೆ, ಅಶೋಕ್ ಲೇಲ್ಯಾಂಡಿಂದ ಡೈರೆಕ್ಟ್ ಇದಕ್ಕೆ ಬಂದಿರೋದು. ಗಾಡಿ ಸೂಪರ್ ಆಗಿದೆ, ನಾವು 2 ಗಾಡಿ ಮಾಡಿದ್ದೀವಿ, ಇದೆ ಟಾಟಾ ಕಂಪ್ನಿದು, ಸೂಪರ್ ಆಗಿದೆ ತಗೊಳ್ಳಿ. ಇಲ್ಲೇ ತಗೊಳ್ಳಂಗಿದ್ರೆ ವಿಸಿಟ್ ಮಾಡಿ, ಯಶವಂತಪುರ APM ಸೈಡ್, ಇಲ್ಲೇ ಅರವಿಂದ್ ಮೋಟರ್ಸ್ ಅಂತ ಇದೆ, ಬನ್ನಿ, ಡಿಸ್ಕೌಂಟ್ ಇದೆ, ಸೂಪರ್ ಆಗಿದೆ. ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಟ್ರಯಲ್ ನೋಡಿ ತಗೊಳ್ಳಿ ಸರ್, ಗಾಡಿ ಮಾತ್ರ ಸೂಪರ್ ಆಗಿದೆ. ನಮಸ್ತೆ.